ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾಗರಾಜ್ ಸರ್, ಈಗ ದರ್ಶನ್ ಅನ್ನೋ ಒಂದು ಪರ್ಟಿಕ್ಯುಲರ್ A2 ಈ ಕೇಸಲ್ಲಿ A2 ಈ ಆರೋಪಿ ಬಗ್ಗೆ ನಾವು ಮಾತಾಡೋದಾದ್ರೆ, ಈ ಕ್ರೈಮ್ ಸೀನ್ ಇದೆಯಲ್ಲ, ಅಲ್ಲಿಗೆ ದರ್ಶನ್ ಎಂಟ್ರಿ ಆಗುವುದಕ್ಕೆ ಮುಂಚೆ ಏನು ನಡೆದಿತ್ತು, ದರ್ಶನ್ ಎಂಟ್ರಿ ಆದಾಗ ಏನು ನಡೆದಿತ್ತು, ದರ್ಶನ್ ಅಲ್ಲಿಂದ ಎಕ್ಸಿಟ್ ಆದ್ಮೇಲೆ ಏನು ನಡೆದಿತ್ತು, ಇದೇನು ಪಾತ್ರ ವಹಿಸುತ್ತೆ ಈ ಕೇಸಲ್ಲಿ? ಎಂಟ್ರಿಗೆ ಮುಂಚೆ, ಎಂಟ್ರಿ ಆದಾಗ, ಎಂಟ್ರಿ ಆದ ನಂತರದಲ್ಲಿ, ಎಕ್ಸಿಟ್ ಆದಮೇಲೆ ಅಂತ ನೋಡಿ. ಅವನ ಎಂಟ್ರಿ ಎಕ್ಸಿಟು ಅದೆಲ್ಲನೂ ತಗೊಂಡ್ರು ಕೂಡ ಅವನ ಫೋನ್ ಟ್ರಾಫಿಕಲ್ಲಿ ಏನು ವಿಷಯ ನಡೆದಿದೆ, ಯಾವ ಟವರ್ಗೆ ಹೋಗಿದೆ, ಎಲ್ಲಿ ಏನು ನಡೆದಿದೆ ಅನ್ನೋದನ್ನು ಲಿಂಕ್ ಮಾಡ್ತಾರೆ, ಮಾಡಿರ್ತಾರೆ ಅಂತ ಅಂದ್ಕೊಳ್ತೀನಿ ಸಾಕ್ಷಿ ನೋಡಿದ್ರೆ. ಆಗ ಆ ಪರ್ಟಿಕ್ಯುಲರ್ ಟ್ರಾಫಿಕ್ ಅಲ್ಲೇ ಯಾಕೆ ಓಡಾಡ್ತು ವಿತೌಟ್ ಎನಿ ರೀಸನ್, ಅದು ಬರ್ತದೆ. ಬಂದಾದಮೇಲೆ ದಟ್ ಈಸ್ ಎ ಟೆಕ್ನಿಕಲ್ ಎವಿಡೆನ್ಸ್, ದಟ್ ಈಸ್ ಅಡ್ಮಿಸಿಬಲ್ ಅಸೆಟ್. ಇಲ್ಲಿ ನಂತರದಲ್ಲಿ ಬರಬೇಕಾದ್ರೆ ಯಾವಾಗ ಬರ್ತಾರೆ? ಆಫ್ಟರ್ ದಿ 1 ಗಂಟೆ 2 ಗಂಟೆ ಆದ್ಮೇಲೆ ಬರ್ತಾರೆ ಅಂತ ಪರ್ಸನ್ ರೀಚಸ್ ದಿ ಡೆಸ್ಟಿನೇಷನ್. ಹೊಡೆದಿದ್ರು ಅಂತ ಒಂದು ಥಿಯರಿ ಇದೆ. ಅದೇನೇ ಇರಲಿ, ಹೊಡೆದಿದ್ರು ಅಷ್ಟು ಯೂಸ್ ಇನ್ಸ್ಟೆಂಟ್ಸ್. ಕನ್ಸ್ಪಿರಸಿ ಯಾಕೆ, ಪ್ರಿಪ್ರೇಷನ್ ಯಾಕೆ, ಆರ್ಗನೈಸ್ ಮಾಡಿದ್ದು ಯಾಕೆ? ಇವ್ರನ್ನೆಲ್ಲ ಯಾರನ್ನ ಆರ್ಗನೈಸ್ ಮಾಡಿದ್ರು? ಏನು ಪೂಜಾರಿನ ಆರ್ಗನೈಸ್ ಮಾಡಿದ್ರ, ಅಥವಾ ಡಾಕ್ಟರ್ನ ಆರ್ಗನೈಸ್ ಮಾಡಿದ್ರ, ಅಥವಾ ರೋಗ್ಸ್ನ ಆರ್ಗನೈಸ್ ಮಾಡಿದ್ರ? ರೋಗ್ಸ್ ಕೆಲಸಕ್ಕೆ ಗೊತ್ತಿರೋದು ಏನಿಲ್ಲ, ನನಗೂ ಗೊತ್ತು, ನಿಮಗೂ ಗೊತ್ತು. ಅವನ ಕೆಲಸನೇ ಹೊಡೆಯೋದು. ಯಾಕೆ ಹೊಡಿತಾನೆ? ಅವನಿಗೆ ಲಾಭ ಬರಬೇಕು. ಯಾರಿಂದ? ಇವರಿಂದ ಏನು ಇನ್ಸ್ಟ್ರಕ್ಷನ್ಸು, ಅದು ದಟ್ ಹ್ಯಾಸ್ ಟು ಬಿ ಪ್ರೂವ್ಡ್. ನಾನು ನಾರಾಯಣ ಸ್ವಾಮಿ ಮಾತಾಡ್ಸ್ಬಿಡ್ತೀನಿ. ನಾರಾಯಣ ಸ್ವಾಮಿ ಅಂತಷ್ಟೇ ಏನು ಬರುತ್ತೆ ಇಲ್ಲಿ ಅಂತ ಹೇಳಿದ್ರೆ, ನೇರವಾಗಿ ಈಗ ಕೇಸನ್ನು ಯಾರೇ ಓದಿದ್ರು, ಈ ಕೇಸಲ್ಲಿ ಫಸ್ಟ್ ಕಾಂಟ್ಯಾಕ್ಟ್ಗೆ ಬಂದಿದ್ರು ಅಂತ ಹೇಳಲಾಗಿರುವುದು ಏನು ಅಂತ ಹೇಳಿದ್ರೆ, ಪವಿತ್ರ ಗೌಡ ಎಷ್ಟಿಲ್ಲ ಮೆಸೇಜ್ ಕಳಿಸ್ತಾ ಅಲ್ಲಿಂದ ಶುರುವಾದಾಗ ಉಳಿದವ್ರ ಪಾತ್ರ ಇಲ್ಲಿ ಗೌಣ ಆಗಿಬಿಡುತ್ತಾ? ಈ ಅವ್ರಿಗೆ ತಾನೆ ಅದಕ್ಕೆ A1 ಮಾಡಿರೋದಲ್ವಾ ಅಂತ. ಬಿಡಿ, ಅದು ಅನುಕ್ರಮಣಿಕೆ. ಇಲ್ಲಿ A1 ಅಂತ ಪವಿತ್ರ ಇವತ್ತು ಹೇಳಿ ನಾಳೆ ಪವಿತ್ರ ಗೌಡನ A10 ಬೇಕಾದ್ರೂ ಮಾಡ್ಬೋದು, ಬೇರೆ ವಿಚಾರ. ನನ್ನ ಪಾಯಿಂಟ್ ಇಲ್ಲಿ ಏನು ಅಂತ ಹೇಳಿದ್ರೆ, ಫಸ್ಟ್ ಕತೆ ಶುರುವಾಗೋದು ಅಲ್ಲಿಂದ ಅಲ್ವಾ? ಇವ್ರು ಯಾರಿಗೂ ನಾಳೆ ದಿನ ಯಾರ ವಿನಯ, ಇನ್ನೊಬ್ಬ ಯಾರೋ ನನಗೆ ಯಾರು ಗೊತ್ತು ಸ್ವಾಮಿ, ನನಗೇನು ಸಂಬಂಧನೇ ಇಲ್ಲ ಸ್ವಾಮಿ, ನನಗೂ ಅವನಿಗೂ ಪರ್ಸನಲ್ ಏನು ಇಲ್ಲ, ನಾನು ಯಾವತ್ತೂ ಜೀವನದಲ್ಲಿ ಅವನ ಜೊತೆ ಮಾತಾಡಿಲ್ಲ, ಅವನ ನೋಡಿದ್ದೆ ಅಲ್ಲಿ ಅಂತಾರೆ. ಅವಾಗೇನು ಕತೆ ಇದು ಅಂತ ಸರ್? ಇವಾಗ A1ಗೆ ಮೆಸೇಜಸ್ ಬಂದಿತ್ತು, ಅಶ್ಲೀಲವಾಗಿ ಮೆಸೇಜ್ ಬಂದಿತ್ತು ಅಂತ ಹೇಳ್ತಾರೆ. ಇದೇ ಪೊಲೀಸು ಹಲವಾರು ಜನಕ್ಕೆ ಈತ ಮೆಸೇಜ್ ಕಳ್ಸಿದ್ದ ಅಂತ ಹೇಳ್ತಾರೆ. ನೀವು ಯೋಚನೆ ಮಾಡಿ, ಹಲವಾರು ಜನಕ್ಕೆ ಮೆಸೇಜ್ ಕಳ್ಸಿದ್ದ, A1ಗೂ ಮೆಸೇಜ್ ಕಳ್ಸಿದ್ದ. ಓಕೆ, ಇವ್ರು ಹೇಳೋ ಪ್ರಕಾರ ಅದೇ ಹಲವಾರು ಜನಕ್ಕೆ ಕಳ್ಸಿದ್ದಾಗ, ಅದೇ ಹಲವಾರು ಜನಗಳಲ್ಲಿ ಯಾರೋ ಒಬ್ರು ಏನೋ ಒಂದ್ ಮಾಡಿರ್ಬೋದಲ್ವಾ? ಈತ ಬೆಂಗಳೂರಿಗೆ ಬಂದಿದ್ದಾಗ ಏನ್ ಬೇಕಾದ್ರೂ ಆಗಿರ್ಬೋದಲ್ವಾ? ಆಮೇಲೆ ಅಲ್ಲಿ ಓದೋರಲ್ಲಿ ಇವಾಗ ಸರ್ ಹೇಳ್ದಂಗೆ ಇನ್ನಸೆಂಟ್ಸ್ ಗಳು, ರೋಗಗಳು, ಮತ್ತೊಬ್ರು ಪ್ರಿಪರೇಷನ್ ಬಗ್ಗೆ ಮಾತಾಡಿದ್ರು. ಸರ್, ಈ ಕೇಸಲ್ಲಿ ಇರ್ತಕ್ಕಂಥ ಯಾವುದೇ ಒಬ್ಬ ಅಕ್ಯೂಸ್ಗೆ ಕ್ರಿಮಿನಲ್ ಆಂಟಿಸಿಡೆಂಟ್ಸ್ ಇಲ್ಲ, ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಲ್ಲ, ಯಾರು ಕೂಡ ಯಾವುದೇ ಒಂದು ಕ್ರೈಮಿಗೆ ಸಂಬಂಧಪಟ್ಟಂಗೆ ಬ್ಯಾಕ್ ಗ್ರೌಂಡ್ ಇಲ್ಲ. ಎಲ್ಲರೂ ಒಳ್ಳೆ ಫ್ಯಾಮಿಲಿಯಿಂದ ಬಂದಂತವ್ರು, ದುಡ್ಕೊಂಡ್ ತಿಂತಕ್ಕಂತ ಇರೋರು. ಇಲ್ಲಿ ಪ್ರಿಪರೇಷನ್ ಬಗ್ಗೆ ಏನಿದೆ? ಇವ್ರು ಎಲ್ಲೋ ಊಟದಲ್ಲಿದ್ರು, ಅಲ್ಲಿಂದ ಯಾರೋ ಬಂದು ಕರ್ಕೊಂಡು ಹೋದ್ರು, ಇವ್ರಿಗೆ ಹೇಳಿದ್ರು ಅಲ್ಲಿ ಬಂದು ಅಂತ ಹೇಳ್ತಾರೆ. ಅಲ್ಲಿ ಪ್ರಿಪರೇಷನ್ ಎಲ್ಲಿ ಬರುತ್ತೆ ಈಗ? ಆಮೇಲೆ ಇವ್ರು ಪವಿತ್ರ ಅವರು ಮನೇಲಿರೋರ್ನ ಯಾರೋ ಬಂದು ಕರ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ಅಲ್ಲಿ ಪ್ರಿಪರೇಷನ್ ಎಲ್ಲಿ ಬರುತ್ತೆ? ಪ್ರಿಪರೇಷನ್ ಇಸ್ ಮೀನಿಂಗ್ ಇಸ್ ಡಿಫರೆಂಟ್. ಇವರು ಎಲ್ಲ ಕಾಯ್ಕೊಂಡ್ ಕೂತಿದ್ದು. ಪವಿತ್ರ ಗೌಡ ಎನ್ನುವವರು ಶೆಡ್ಗೆ ಬರಲೇ ಇಲ್ಲ, ಆ ಸ್ಪಾಟ್ಗೆ ಅವ್ರು ಬರಲೇ ಇಲ್ಲ, ಚಪ್ಪಿಲ್ ಹೊಡಿಲೇ ಇಲ್ಲ, ಅದು ನಿಮ್ ಆರ್ಗ್ಯುಮೆಂಟ್ ಇವಾಗಿಲ್ಲ. ಆಮೇಲೆ ನಿಮ್ಗೆ ಇನ್ನೊಂದು ಹೇಳಿದ್ರಿ, ತಾವ್ ಇನ್ನೂ ಒಂದ್ ಮಾತು ಹೇಳಿದ್ರಿ, ಅಕ್ಕಪಕ್ಕದಲ್ಲೇನೆ ಅದು ಟವರ್ ಲೊಕೇಶನ್ ಇದೆ ಅಂತ. ಎಸ್, ಕರೆಕ್ಟ್, ಅಕ್ಕಪಕ್ಕದಲ್ಲಿ ಟವರ್ ಲೊಕೇಶನ್ ಇದೆ. ಯಾಕಂದ್ರೆ ಆ ಶೆಡ್ಡಿಗೆ ಅಕ್ಕಪಕ್ಕ 300 ಮೀಟರ್ ರೇಡಿಯೇಷನ್ಸ್ ಇಲ್ಲ, ಅವ್ರ ಮನೆಗಳು ಇದೆ, ಅವ್ರ ಅಂಗಡಿ ಇದೆ, ಶಾಪ್ಸ್ ಇದೆ, ಆಫೀಸ್ ಇದೆ, ಎಲ್ಲ ಇದೆ. ಸೊ ಹಾಗಾಗಿ ಅವ್ರು ಅಲ್ಲಿದ್ದಾರೆ. ಆ ಕ್ರೈಮ್ ಸ್ಪಾಟ್ ಅಲ್ಲಿ ಇಲ್ಲ. ತಾವು ದಯವಿಟ್ಟು ಚಾರ್ಜ್ ಶೀಟ್ ಅಲ್ಲಿ ಒಂದ್ಸಲ ನೋಡ್ಬೋದು. ಕ್ರೈಮ್ ಸ್ಪಾಟ್ ಅಲ್ಲಿ ಅವ್ರು ಯಾರು ಇಲ್ಲ ಆ ಟೈಮ್ ಅಲ್ಲಿ. ಆ ಏನ್ ಇನ್ಸಿಡೆಂಟ್ ನಡೆದಿದೆ ಅಂತ ಏನ್ ಹೇಳ್ತಾರೆ, ಆ ಸ್ಪಾಟ್ ಅಲ್ಲಿ ಹೋಗಿ ಯಾರು ಕ್ರೈಮ್ ಸ್ಪಾಟಿಗೆ ಹೋಗಿಲ್ಲ. ತಾವು ಅವ್ರು ಹಾಕಿರೋ ಚಾರ್ಜ್ ಶೀಟ್ ಅಲ್ಲೇ ತಾವು ಒಂದ್ಸಲ ನೋಡಿ, ಟೈಮಿಂಗ್ಸ್ ನೋಡಿ, ಟ್ಯಾಲಿ ಮಾಡಿ, ಅದ್ರಲ್ಲಿ ಎಲ್ಲೂ ಕೂಡ ಇಲ್ಲ. ಅಕ್ಕಪಕ್ಕದಲ್ಲಿ ಅವ್ರ ಮನೆ ಇರೋದು, ಇವ್ರದ್ದು ಪವಿತ್ರ ಗೌಡ ರೆಡ್ ಕಾರ್ಪೆಟ್ ಇರೋದು ಅದು ನಿಯರ್ ಅಲ್ಲೇನೆ, ದರ್ಶನ್ ಅವ್ರ ಮನೆ ಇರೋದು ನಿಯರ್ ಅಲ್ಲೇ, ಪವಿತ್ರ ಅವ್ರ ಮನೆ ಇರೋದು ನಿಯರ್ ಅಲ್ಲೇನೆ. ಯಾವುದೇ ಒಂದು ಟವರ್ ಲೊಕೇಶನ್ ಬರೋದು 300 ಮೀಟರ್ ರೇಡಿಯೇಷನ್ಸ್ ಅಲ್ಲಿ ಬರುತ್ತೆ, ಡಿಫ್ರೆಂಟ್ ಆಗಿ ಬರುತ್ತೆ. ಆಮೇಲೆ ಅಷ್ಟು ಜನ ಹೋಗಿದ್ದಾರೆ ಹೇಳ್ತಾರಲ್ಲ, ಅಕ್ಯೂಸ್ ಮಾಡಿದಾರಲ್ಲ, ಅಷ್ಟು ಜನದ್ದು ಟೈಮಿಂಗ್ಸ್ ನ ಚೆಕ್ ಮಾಡಿ. ಅದ್ರ ಚಾರ್ಜ್ ಶೀಟ್ ಅಲ್ಲಿ ನೋಡಿ, ನಾವೇನು ಯಾವ್ದು ಹುಡುಕೊಂಡು ಹೇಳ್ತಾ ಇಲ್ಲ, ಚಾರ್ಜ್ ಶೀಟ್ ಅಲ್ಲಿ ನೋಡಿ, ಟೈಮಿಂಗ್ಸ್ ಚೆಕ್ ಮಾಡಿ. ಅವ್ರದ್ದು ಎಲ್ಲಾರ್ದು ಟವರ್ ಲೊಕೇಶನ್ಸ್ ಮತ್ತೊಂದು ಎಲ್ಲ ವೇರಿಯೇಷನ್ಸ್ ಇದೆ. ದೇರ್ ಇಸ್ ಎ ಡಿಫರೆನ್ಸ್. ಇವ್ರು ಅದನ್ನ ಏನ್ ಮಾಡ್ತಾರೆ, ಇವರೇ ಒಂದು ಆರೋ ಮಾರ್ಕ್ ಕ್ರಿಯೇಟ್ ಮಾಡ್ತಾರೆ, ಇವರೇ ಒಂದು ಸ್ಕೆಚ್ ಕ್ರಿಯೇಟ್ ಮಾಡ್ತಾರೆ, ಇವರೇ ಒಂದು ಒಂಥರ ಅದೇ ಒಂದು ಬುಕ್ ಇದೆ ನಾರಾಯಣ ಸ್ವಾಮಿ ಅವರೇ, ಒಂದು ಬುಕ್ ಇದೆ, ಚೆಕ್ ಮಾಡಿ
ಟವರ್ ಡಂಪಿಂಗ್ ಅಲ್ಲಿ ಟವರ್ ಲೊಕೇಶನ್ಸ್ ಅಲ್ಲಿ ಟೈಮಿಂಗ್ಸ್ ಏನಾದ್ರು ಎಲ್ಲರೂ ಒಂದೇ ಕಡೆ ಒಂದೇ ಟೈಮ್ ಅಲ್ಲಿ ಇದಾರ ಅನ್ನೋದು ನೀವು ಚೆಕ್ ಮಾಡಿ. ದೇರ್ ಇಸ್ ಎ ಡಿಫರೆನ್ಸ್. ಅವ್ರು ಹಾಕಿರೋದ್ರಲ್ಲಿ ಡಿಫರೆನ್ಸಸ್ ಇದೆ. ಸೊ ಹಾಗಾಗಿ ಹೇಳೋದು ಅದು ಯಾಕೆ ಅದೇ ಏರಿಯಾದಲ್ಲಿ ಬಂದಿದೆ, ಬಿಕಾಸ್ ಅವ್ರು ಇರೋದೇ ಅಲ್ಲಿ, ಅವ್ರು ಇರೋದು ಅಲ್ಲೇ. ಹಾಗಾಗಿ ಅವ್ರದ್ದು ಬರದೆ ಇನ್ಯಾರು ಬರುತ್ತೆ ಸರ್? ಇವ್ರನ್ನ ಟಾರ್ಗೆಟ್ ಮಾಡಬೇಕು ಅಂದಾಗ ಅವ್ರು ಅಲ್ಲೇ ಇದ್ರು, ಹಂಗಾಗಿ ಅವ್ರನ್ನ ಈಸಿಲಿ ಮಾಡಿದಾರೆ ಅಷ್ಟೇನೆ. ಸೊ ಇಟ್ಸ್ ವೆರಿ ಕ್ರಿಯೇಟೆಡ್, ಮ್ಯಾನಿಪುಲೇಟೆಡ್. ಸೊ ಹಾಗಾಗಿ ಇವ್ರ ಇನ್ವಾಲ್ವ್ಮೆಂಟ್ ಇಲ್ಲ, ಏನ್ ಮೋಟಿವೇಶನ್ಸ್ ಇಲ್ಲ, ಪ್ರಿಪರೇಷನ್ಸ್ ಇಲ್ಲ, ಕಾನ್ಸ್ಪಿರಸಿನೂ ಇಲ್ಲ. ಇವ್ರನ್ನ ಸಿಗಿಸ್ಬೇಕು ಅಂತ ಆಲ್ರೆಡಿ ಪ್ರೀ ಪ್ಲಾನ್ಡ್, ಕ್ರಿಮಿನಲಿ ಕಂಪ್ಲೀಟ್ಲಿ ಪೊಲಿಟಿಕಲಿ ಮೋಟಿವೇಟೆಡ್. ಯಾರೋ ಸಾಯಿಸಿದ್ದು ಇವ್ರ ತಲೆ ಮೇಲೆ ಬಂದ್ಬಿಡ್ತು, ಯಾರೋ ಸಾಯಿಸಿದ್ದು ಇವ್ರ ತಲೆ ಮೇಲೆ ಬಂದ್ಬಿಡ್ತು ಅಂತ ನಾರಾಯಣಸ್ವಾಮಿ ಅವರು ಹೇಳೋದು. ಖಂಡಿತ ಬಂದಿದೆ. ಯಾರೋ ದುಷ್ಕರ್ಮಿಗಳು ಸಾಯಿಸಿರ್ಬೋದು. ಅಲ್ಲಲ್ಲ ಸರ್, ಹೇಗೆ ಸಾಯಿಸಿದ್ದಾರೆ ಅಥವಾ ಏನಾಗಿದೆ ಆ ಸಾಯಿಸಿದಾರ ಅಥವಾ ಮತ್ತೊಬ್ರು ಅಥವಾ ಏನೋ ಒಂದು ಅಚಾತುರ್ಯ ಆಗಿ ನಾಯಿಗಳು ಇದಾಗಿದ್ಯಾ ಅದ್ರ ಬಗ್ಗೆ ನನಗೆ ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಐ ಆಮ್ ನೋವೇರ್ ಕನ್ಸರ್ನ್. ನಮ್ಗೆ ನಾವು ಡಾಕ್ಯುಮೆಂಟ್ಸ್ ನೋಡಿರೋ ಪ್ರಕಾರ, ನಮ್ಮ ಕ್ಲೈಂಟ್ ಹತ್ರ ನಾವು ಡಿಸ್ಕಷನ್ ಮಾಡಿರೋ ಪ್ರಕಾರ ಆಕೆಗೆ ಯಾವುದೇ ಈ ಘಟನೆಯ ಬಗ್ಗೆ ಯಾವುದೇ ನಾಲೆಡ್ಜ್ ಅಲ್ಲಿ ಇಲ್ಲ. ಸೊ ಹಾಗಾಗಿ ಇಟ್ಸ್ ವೆರಿ ಕ್ಲಿಯರ್ ಸರ್, ಇನ್ನಸೆಂಟ್ ಗೆ ಒಂದು ಬ್ರಿಡ್ಜ್ ಮಾಡಿ ಈ ಕೇಸಲ್ಲಿ ಸಿಕ್ಸಿದ್ದಾರೆ ಅಂತ ವೆರಿ ಕ್ಲಿಯರ್ ಅಷ್ಟೇ. ಬಟ್ ಅನ್ನೋಯಿಂಗ್ ಇಸ್ ನೋ ಎಕ್ಸ್ಕ್ಯೂಸ್ ಇನ್ ದ ಲಾ ಅಂತ ಕೂಡ ಹೇಳ್ತಾರೆ ಕೆಲವು ವಿಚಾರಗಳಲ್ಲಿ. ನನಗೆ ಗೊತ್ತಿರಲಿಲ್ಲ ಹಿಂಗ ಆಗೋಯ್ತು ಅನ್ನೋದು ಕೂಡ, ನನಗೆ ಗೊತ್ತಿರಲಿಲ್ಲ ಹಿಂಗ ಆಗೋಯ್ತು. ಅಲ್ಲಲ್ಲ, ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸಬಲ್. ಸಿ ಯಾರೋ ಮಾಡಿರೋದನ್ನ ನನ್ನ ತಲೆ ಮೇಲೆ ಹಾಕೊಳಕ್ಕಾಗತ್ತಾ ಸರ್? ಏನೋ ಆಗಿರ್ಬೋದು, ನನಗೆ ಗೊತ್ತಿಲ್ಲ ಸರ್. ಏನೋ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಗೊತ್ತಿಲ್ದಿರೋದನ್ನ ನಂತರ ಮೇಲೆ ಹೇಗೆ ಹಾಕೊಳ್ಳೋದು? ಅದಕ್ಕೆ ನಾನ್ ಸಾಕ್ಷಿ ಹೇಳ್ಕೊಡೋದು? ಅದಕ್ಕೆ ಅದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಟ್ರಯಲ್ ನಡಿಬೇಕು. ಅಲ್ಲಿವರೆಗೂ ಇವರು ಅಪರಾಧಿಗಳಲ್ಲ, ಜಸ್ಟ್ ಆಪಾದನೆ ಹೊತ್ತಿದ್ದಾರೆ. ಆಪಾದನೆ ಹೊತ್ತಿರೋದನ್ನ ಅದನ್ನ ನೀವು ಪ್ರೂವ್ ಮಾಡಿ ಅಂತ ಕೋರ್ಟ್ ಹೇಳಿ ಬೇಲ್ ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು ನೀವು ತಪ್ಪು ಮಾಡಿದ್ದಾರೆ ಅಂತ ಅಲ್ಲ. ಸೊ ಹಾಗಾಗಿ ಅವ್ರನ್ನ ಅಪರಾಧಿಗಳು ಅಂತ ಸೂಚಿಸೋದಕ್ಕಿಂತ ಆಪಾದನೆ ಹೊತ್ತಿದ್ದಾರೆ, ಒಂದ್ ದಿವಸ ನಿರಪರಾಧಿಗಳಾಗಿ ಹೊರಗೆ ಬರ್ತಾರೆ ಸರ್. ಥ್ಯಾಂಕ್ ಯು ನಾರಾಯಣಸ್ವಾಮಿ ಅವರೇ, ಥ್ಯಾಂಕ್ ಯು ನಾಗರಾಜ್ ಅವರೇ. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಫ್ರೇಮ್ ಆಗಿದೆ. ಪ್ರತಿಯೊಬ್ಬ ಆರೋಪಿಯ ಪರವಾಗಿ ಅವರ ವಕೀಲರು ಅವರಲ್ಲಿ ಡಿಫೆನ್ಸ್ ತಗೊಂಡೇ ತಗೋತಾರೆ. ಸಂಬಂಧವೇ ಇರಲಿಲ್ಲ, ಸ್ಪಾಟ್ ಅಲ್ಲೇ ಇರಲಿಲ್ಲ, ಇವ್ರಿಗೆ ಗೊತ್ತೇ ಇರಲಿಲ್ಲ ಈ ಕೂಟಕ್ಕೂ ಇವ್ರಿಗೂ ಏನು ಸಂಬಂಧ, ಹೀಗೇನೆ ವಾದ ಶುರುವಾಗೋದು. ಮತ್ತು ಇಲ್ಲಿ ಎಲ್ಲಿಯೂ ಕೂಡ ಒಂದೇ ಏಟ್ ಹೊಡೆದ್ಬಿಟ್ಟೆ ನಾನು, ಅಲ್ಲಿಗೆ ಹೋದೆ ನಾನು, ಒಂದು ಎರಡೇಟ್ ಹೊಡೆದೆ, ಆಮೇಲೆ ಏನಂತ ಗೊತ್ತಿಲ್ಲ, ಆ ಥರ ತಗೊಳ್ಳೋದೇ ಇಲ್ಲ. ಫಸ್ಟ್ ಶುರು ಮಾಡೋದೆ ಈ ಕೇಸ್ಗೂ ನನಗೂ ಸಂಬಂಧ ಇಲ್ಲ, ಅವನು ಯಾರು ಅಂತ ನನಗೆ ಗೊತ್ತೇ ಇಲ್ಲ, ನಾನು ಪಟ್ಟಣಗೆರೆ ಶೆಡ್ಗೆ ಹೆಜ್ಜೆನೇ ಇಟ್ಟಿಲ್ಲ, ನನ್ನ ಕಾರ್ ಯಾರು ನೋಡಿದ್ರಪ್ಪ ಕಾರ್ ಒಳಗಡೆ, ಯಾರು ನೋಡಿದ್ರಿ, ನಾನು ಕೂತಿದ್ದು ನೋಡಿದ್ರ ಕಾರಲ್ಲಿ, ಕಾರ್ ಬಂತು ಹೋಯ್ತು, ನನ್ನ ಕಾರ್ 1000 ಜನ ಫ್ಯಾನ್ಸ್ ಓಡಾಡಿಸ್ತಾರೆ, ಹೀಗೆ ವಾದ ಶುರುವಾಗೋದು. ಈ ವಿಚಾರದಲ್ಲಿ ಏನಾಗುತ್ತೆ, ಡಿಫೆನ್ಸರ್ ವಾದ ಮಾಡಿದಾಗ ಹೌದೇನೋ ಅನ್ನೋ ರೀತಿಲಿ ಇದ್ದಾಗ, ಪ್ರಾಸಿಕ್ಯೂಷನ್ ಅವ್ರು ವಾದ ಮಾಡಿದಾಗಲೂ ಕೂಡ ಈ ಥರನೂ ಇದ್ದಿರಬಹುದಲ್ಲ ಅಂತ ಕೂಡ ಅನಿಸಿರೋದು ಇದೇ ಕೇಸ್ನ ಬೇಲ್ ಟೈಮ್ ಬೆಳವಣಿಗೆಗಳಲ್ಲಿ ನಾವು ಗಮನಿಸಿದ್ದೀವಿ. ಇನ್ನು ಪ್ರಾಸಿಕ್ಯೂಷನ್ ವಾದ ಮಾಡೋದು ಕೂಡ ವೆಯ್ಟ್ ಮಾಡೋಣ ಅಂತ ಹೇಳಿ